ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಒಂದೇ ಮನೆಯಲ್ಲಿದ್ರು, ಮನಸ್ತಾಪ ಮೂಡ್ತು. ಹಾಗಾದ್ರೆ ನಿಜವಾಗ್ಲೂ ಯಾರ ಮೇಲೆ ಯಾರು ಹಲ್ಲೆ ನಡೆಸಿದ್ರು? ಅತ್ತಿಗೆ ತಂದೆ ಮೇಲೆ ಕಾವ್ಯ ಗೌಡ ಹಲ್ಲೆ ಮಾಡಿದ್ ನಿಜಾನ? ಅತ್ತಿಗೆ ದಾಖಲಿಸಿದ ಕೇಸ್ಗೆ ಕಾವ್ಯ ಗೌಡ ಉತ್ತರ ಏನು? ಪಬ್ಲಿಕ್ ಟಿವಿ ಜೊತೆಗೆ ಕಾವ್ಯ ಗೌಡ ಮಾತನಾಡಿದ್ದಾರೆ. ನಿಮ್ಮ ಮೇಲೆ ಇಂಥ ಆರೋಪಗಳು ಬರ್ತಾ ಇದೆಯಲ್ಲ, ನೀವು ಹೊಡೆದ್ರಿ ಅಂತೆಲ್ಲ ಇದೆಯಲ್ಲ ಅಂತ ಕೇಳಿದಾಗ ಅವ್ರ ವರ್ಷನ್ ಅನ್ನು ಹೇಳಿದ್ದಾರೆ. ನೀವು ಹೊಡೆದ್ರ, ಅತ್ತಿಗೆ ತಂದೆಗೆ ಹೊಡೆದ್ರ, ಪ್ರೇಮ ಅವ್ರ ತಂದೆಗೆ ನೀವು ಹೊಡೆದ್ರ ಅಂತ ಕೇಳಿದಾಗ ಅವರು ಉತ್ತರಿಸಿದ್ದಾರೆ ನಮ್ಮ ಪ್ರಶ್ನೆಗೆ. ಮೇಡಮ್ ಏನಾಯ್ತು ಅಂತ ಹೇಳಿ. ಏನಂದ್ರೆ ನಮ್ಮ ಮನೇಲಿ ಒಂದು ಮಗು ನೋಡ್ಕೊಳ್ಳೋ ಹುಡುಗಿ ಇದ್ದಾಳೆ. ಅವಳ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಫಸ್ಟ್, ಕಳ್ತನ ಮಾಡಿದಾಳೆ ಅಂತ. ಯಾಕೆಂದ್ರೆ ನಮ್ಮ ಮನೇಲಿ ಏನೇ ಮಾಡ್ಬೇಕು ಅಂದ್ರೂ ನಮ್ಮ ಮನೇಲಿ ಕ್ಯಾಮ್ರಾಸ್ ಇದೆ, ಹೋಗಿ ಬರೋದಕ್ಕೆ, ಸೊ ಎಂಟ್ರಿ ಮಾಡೋದಕ್ಕಿದೆ. ಸೊ ಕಳ್ತನ ಮಾಡೋಷ್ಟು ಕೆಟ್ಟ ಹುಡುಗಿ ಅಲ್ಲ ನನ್ನ ಮಗಳು ನೋಡ್ಕೊಳ್ಳೋಳು ಸುಮಾ ಅಂತ. ಅದಾದ ನಂತರ ಅವಳಿಗೆ ಹೊಡಿತಾರೆ, ಫಸ್ಟ್ ಟೈಮ್ ಹೊಡಿತಾರೆ. ತುಂಬಾ ಬೇಜಾರಾಗುತ್ತೆ. ಒಂದು ಹೆಣ್ಮಗುನ ಹೊಡೆದಾಗ ನಿಜವಾಗ್ಲೂ ನಾನು ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ. ಅದಾದ ನಂತರ ಅವ್ರು ಕಂಪ್ಲೇಂಟ್ ಮಾಡ್ತಾರೆ, ಅದು ರಾಂಗ್ ಅಂತ ಗೊತ್ತಾಗುತ್ತೆ, ಅವ್ರು ಸುಮ್ಮನಾಗ್ತಾರೆ. ಅದಾದ ನಂತರ ಮೊನ್ನೆ ನನ್ಗೂ ಹೊಡೆದ್ರು. ಮೊನ್ನೆ ಹೋದ್ ಮಂತ್ ಹೊಡೆದಾಗ ನಮ್ಮ ಮಾವ ಸೆಟಲ್ ಮಾಡಿದ್ರು. ನಾನ್ ಫ್ಯಾಮಿಲಿ ವಿಚಾರ ಯಾಕೆ ಅಂತ ಸುಮ್ಮನೆ ಬಿಟ್ಟಿದ್ದೆ. ಬಟ್ ಈ ಟೈಮ್ ಬಿಡ್ಲಿಲ್ಲ. ಇವರು ನನ್ನ ಮಗಳನ್ನ ಅಂದ್ರೆ ಇವಳನ್ನ ಕಳ್ಳಿ ಅಂತ ಇದ್ರು. ನಮ್ಮ ಮಾವ ಹೇಳಿದ್ರು, ಯಾವುದೇ ರೀತಿ ಬಂದಾಗ್ಲೂ ನೀನ್ ಮಾತಾಡ್ಬೇಡ ಅಮ್ಮ ಅಂತ. ಸೊ ನಾನು ಮಾತಾಡಕ್ ಹೋಗಿರ್ಲಿಲ್ಲ. ಅದಾದ ನಂತರ ಅಂದ್ರೆ ಸುಮಾನ ಕಳ್ಳಿ ಅಂತ ಇದ್ದಾಗ ನಂಗೆ ತುಂಬಾ ಬೇಜಾರಾಗ್ತಾ ಇತ್ತು. ಅಪ್ಪ ಹೇಳಿದ್ರು ಒಂದೇ ಒಂದು ರೀಸನ್ಗೆ ನಾನು ಸುಮ್ಮನೆ ಇದೆ. ಅದಾದ ನಂತರ ಯಾವಾಗ ಅವಳು ನನ್ನ ಮಗಳನ್ನ ಹೊಡೆದ್ಲು, 2 ವರ್ಷದ ಮಗಳನ್ನ ಹೊಡೆದ್ಲು, ನಾನು ಸುಮ್ಮನೆ ಇರ್ಲಿಲ್ಲ. 100% ಅಲ್ಲ, ಒಂದು ತಾಯಿಗೆ ಚಿಕ್ಕ 18 ವರ್ಷದ 20 ವರ್ಷದ ಮಕ್ಕಳು ಹೇಳ್ಬಿಡ್ತಾರೆ. ಬಟ್ ಈ ಪುಟಾಣಿ ಮಕ್ಕಳು ಹೇಗೆ ಹೇಳ್ತಾರಲ್ವಾ, ಹೇಳಲ್ಲ. ಸೊ ಅದಾದ ನಂತರ ತುಂಬಾ ಬೇಜಾರಾಯ್ತು. ಹೀಗೆ ಮಾತಿಗೆ ಮಾತು ಬಂದು ತುಂಬಾ ವರ್ಸ್ಟ್ ಆಗಿ ಮಾತಾಡೋದು. ಆಸ್ತಿ ವಿಚಾರ ಅಂತೆ, ನೀನ್ ಹಂತು ಇಂಡಸ್ಟ್ರಿ ಬಗ್ಗೆ. ಅಂದ್ರೆ ಇಂಡಸ್ಟ್ರಿ ಅಂದ್ರೆ ಇವರಿಗೆ ಬೇರೆ ರೀತಿ ಆಗೋಗ್ಬಿಟ್ಟಿದೆ. ಲೈಕ್ ಇಂಡಸ್ಟ್ರಿ ಅಂದ್ರೆ ಒಂದು ಕೆಟ್ಟ ರೀತಿ ಆಗ್ಬಿಟ್ಟಿದೆ. ಆ ರೀತಿ ಈ ರೀತಿ ಅಂತ ತುಂಬಾ ಕೆಟ್ಟ ಮಾತು ನನ್ನ ಬಾಯಲ್ಲಿ ಬೇಡ ನನಗೆ. ಬಿಕಾಸ್ ನಾನು 3rd ಕ್ಲಾಸ್ ನೀನು ಅಂತ 100% ಯೂಸ್ ಮಾಡಿದೆ. ಬಿಕಾಸ್ ಅಷ್ಟು ಕೆಟ್ಟ ಮಾತು ಕೇಳುವಾಗ 100% ನಾನು ವಾಪಸ್ ಕೊಡಬೇಕು. ಅದಾದ ನಂತರ ಏನಾಯ್ತು ಅಂದ್ರೆ, ಸಾಯಂಕಾಲ ಇವಳ ಅಪ್ಪ, ಇವಳ ತಂಗಿ, ಇವಳ ಗಂಡ 4 ಜನ ಸೇರಿ ನಮ್ಮನೆಗೆ ನುಗ್ಗಿ, ದೊಣ್ಣೆ ಬರುತ್ತಲ್ಲ, ಆ ದೊಣ್ಣೆಯಲ್ಲಿ ನನ್ನ ಪ್ರೈವೇಟ್ ಪಾರ್ಟ್ಸ್ಗೆ ಹೊಡೆದು, ಅಂದ್ರೆ ತುಂಬಾ ಹಲ್ಲೆ ಮಾಡಿ, ತುಂಬಾ ಕೆಟ್ಟ ಮಾತಾಡಿ. ಲೈಕ್ ಹೆಂಗಾಯ್ತು ಅಂದ್ರೆ, ನನ್ನ ಮಗಳು ಅದನ್ನ ನೋಡ್ತಾ ಇದ್ಲು. ನಂಗೆ ತುಂಬಾ ಬೇಜಾರಾಗ್ತಾ ಇತ್ತು. ನನ್ನ ಗಂಡನ್ಗೆ ಹೊಡಿತಾ ಇದ್ರು, ಚಾಕು ಚುಚ್ಚಿದ್ರು. ಲೈಕ್ ಅವ್ನು ಹೇಳ್ತಾನೆ, ನಾನು ಪೊಲಿಟಿಕಲ್ ಪವರ್ ಇದ್ದೀನಿ. ಚಾಕು, ಹೌದು, ನನ್ನ ಗಂಡನ್ಗೆ ಹಿಂದೆ ಚುಚ್ಚಿದ್ರು. ಥ್ಯಾಂಕ್ ಗಾಡ್ ನಮ್ಗೆ ಏನೂ ಆಗಿಲ್ಲ, ನಾವೇನೂ ಮಾಡಿಲ್ಲ ಅಲ್ಲ, ನಮ್ಗೇನೂ ಆಗೋದಿಲ್ಲ. ಸೊ ಅದಾದ ನಂತರ ಅವ್ನು ಹೇಳ್ತಾನೆ, ನಂಗೆ ಪೊಲಿಟಿಕಲ್ ಪವರ್ ಇದೆ, ನೀನ್ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ, 100 ಜನದ ಮುಂದೆ ನಿನ್ನ ರೇಪ್ ಮಾಡ್ತೀನಿ ಅಂತ. ಇವಾಗ ನಾನು ಈ ವಿಚಾರನ ಪಬ್ಲಿಕ್ ಮುಂದೆ ಮಾತಾಡ್ಲಿಲ್ಲ ಅಂದ್ರೆ ಇದು ನನಗೆ ರಾಂಗ್ ಆಗುತ್ತೆ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಸ್ಟ್ರಾಂಗ್, ಯಾರೂ ವೀಕ್ ಇಲ್ಲ ಇಲ್ಲಿ. ಯಾವುದೇ ಹೆಣ್ಮಗು ಆದ್ರೂ ಸ್ಟ್ರಾಂಗ್ ಆಗೇ ಬದುಕಬೇಕು. ಇಂಥವ್ರುಗಳ ಮುಖವಾಡನ ಇವಾಗ ಕಳ್ಸಿಲ್ಲ ಅಂದ್ರೆ ನಾನು ಹೇಳ್ತಾರೆ ಆಸ್ತಿ ಹೊಡಿಯಕ್ಕೆ ಅಂತ. ಒಂದ್ ಹೇಳ್ತೀನಿ, ಮ್ಯಾಮ್, ನಾನು ಆಸ್ತಿ ಹೊಡಿಯಕ್ಕೆ ಯಾವ ಆಸ್ತಿ ಮನೆ ಇವತ್ತು ಹೇಳ್ತೀನಿ, ಇವತ್ತಿದ್ದವ್ ನಾಳೆ ಹೊಟ್ಟೋಗ್ತೀವಿ, ನಾನು ಯಾವ ಆಸ್ತಿನೂ ತಗೊಂಡ್ ಹೋಗಲ್ಲ. 19 ವರ್ಷದಿಂದ ಕಷ್ಟಪಟ್ಟು ದುಡ್ದು ಬಂದವಳು. ಇವಾಗ್ಲೂ ಅಷ್ಟೇ ನನ್ನ ಗಂಡ ಏನೇ ಮಾಡ್ಬೇಕು ಅಂದ್ರೂ ಆಫ್ ಅಂತ ಶೇರ್ ಮಾಡ್ತೀನಿ. ಯಾಕೆ ಅಂದ್ರೆ ಒಂದಲ್ಲ ಒಂದಿನ ಏನೋ ನೀನ್ ಹಿಂಗ್ ಕೊಟ್ಟಿದ್ದೆ, ಹಂಗ್ ಮಾಡಿದ್ದೆ ಅಂತ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡ್ತೀನಿ. ಯಾಕೆಂದ್ರೆ ನಾನು ತುಂಬಾ ಇಂಡಿಪೆಂಡೆಂಟ್ ವುಮೆನ್, ನಾನು ತುಂಬಾ ಸ್ಟ್ರಾಂಗ್ ವುಮೆನ್. ಇವರು ಯಾರೇನೇ ಅಂದ್ರೂ ನಾನು ಬಗ್ಗಲ್ಲ. ಇವನಿಗೆ ಅವನ್ ಏನ್ ನನ್ನ ರೇಪ್ ಅಂತ ಹೇಳಿದನೋ ಅವನಿಗೆ ನ್ಯಾಯ ನನಗೆ ಸಿಗ್ಬೇಕು, ಅವನಿಗೆ ಏನೋ ಶಿಕ್ಷೆ ಆಗ್ಬೇಕು. ಅವನು ಹೇಗಂತಾನೆ ಹೆಣ್ಣು ಮಗುಗೆ 100 ಜನದ ಮುಂದೆ ರೇಪ್, ಏನ್ ಮ್ಯಾಮ್ ರೇಪ್ ಮಾಡೋದು ಅನ್ನೋ ಅಷ್ಟೊಂದು, ಇವ್ರಿಗೆ ರೇಪ್ ಅನ್ನೋದೇ ಅಷ್ಟೊಂದು ಈಸಿ ವರ್ಡ್. ರೇಪ್ ಸಾಯಿಸ್ತೀನಿ. ಯಾಕೆ ಅವನಿಗೆ 2 ಹೆಣ್ಮಕ್ಳಿದಲ್ಲ, ಅವನಿಗೆ 2 ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳಿರುವಾಗ ನನ್ಗೆ ಯಾಕೆ ಹೇಳ್ತಾನೆ ಸೇಮ್ ವರ್ಡ್? ರೇಪ್ ಅಂದ್ರೆ ನೀವ್ ಹೇಳಿ ಸರ್, ರೇಪ್ ಅಂದ್ರೆ ಅಷ್ಟು ಈಸಿ ವರ್ಡಾ ನಿಮ್ಗೆ? ಹೆಂಗ ಅನ್ಸುತ್ತೆ ನಿಮ್ಗೆ ರೇಪ್ ಅಂದ ತಕ್ಷಣ? ನನ್ ಗಂಡನ್ ಮುಂದೆನೆ ನಾನು ರೇಪ್ ಮಾಡ್ಬಿಡ್ತೀನಿ. 100% ನನ್ ಗಂಡನ್ಗೂ ಕೋಪ, ಪೌರುಷ ಇರತ್ತಲ್ವಾ ಸರ್ ಅವ್ರಿಗೂನು. ಅವ್ರ ಎನರ್ಜಿ ಎಲ್ಲ ಲೈಕ್ ನಿಜ ಹೇಳ್ತೀನಿ, ಅವ್ರು ಮಾಡಿದ್ದು ಅವ್ರು ಅನುಭವಿಸ್ತಾರೆ. ನಾನು ನೋಡ್ತೀನಿ ಅವ್ರ ಪೊಲಿಟಿಕಲ್ ಪವರ ಇಲ್ಲ ಜನರು ನನ್ನ ಕಡೆ ಸಪೋರ್ಟ್ ಮಾಡ್ತಾರೋ ಅದು ನನಗ್ ಬೇಕಾಗಿರೋದು. ಯಾಕಂದ್ರೆ ನ್ಯಾಯ ಎಲ್ರಿಗೂ ಒಂದೇ. ಇಷ್ಟು ವರ್ಷ ಸಹಿಸ್ಕೊಂಡ್ ಬಂದೆ, ಬಟ್ ಇವಾಗ ಸಹಿಸ್ಕೊಳ್ಳಲ್ಲ. 5 ವರ್ಷದಿಂದ ನಾನು ಅನುಭವಿಸ್ಕೊಂಡ್ ಬಂದಿರೋದು ಸಾಕು. ಬಟ್ ನಾಟ್ ನೌ, ಲೈಕ್ ಲಿಟ್ರಲಿ ಆಗಲ್ಲ. ನಾನು ಇವಾಗ ಅವ್ರ ಜೊತೆ ಏನು ಇದೆಯೋ, ನನ್ನ ಅತ್ತೆ ಮಾವ ತುಂಬಾ ದೇವ್ರಂತವ್ರು, ಅವ್ರ ಬಗ್ಗೆ ನಾನು ಯಾವುದೇ ರೀತಿ ಬರಲ್ಲ. ನನ್ನ ಮಾವ ಇಲ್ದಿರೋ ಟೈಮಲ್ಲಿ ಅವಳು ಅವ್ರ ಅಪ್ಪನ್ನ ತಂಗಿನ ಕರೆಸಿ ನನಗೆ ಈ ರೀತಿ ಹಲ್ಲೆ ಮಾಡಿದ್ದಾರೆ, ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ.
ಕಾವ್ಯ ಗೌಡ ಅವರ ವರ್ಷನ್ ಪ್ರಕಾರ ಅವ್ರ ಮೇಲೆ ನಿರಂತರವಾಗಿ ಕಿರುಕುಳ ಆಗ್ತಾ ಇತ್ತು. 5 ವರ್ಷದಿಂದ ನನ್ನ ಮೇಲೆ ಕಿರುಕುಳಗಳು ಪದೇ ಪದೇ ಆಗ್ತಾ ಇತ್ತು. ನಾನು ಎಲ್ಲವನ್ನ ಸಹಿಸಿದ್ದೆ, ಯಾವುದನ್ನೂ ಹೇಳಿರಲಿಲ್ಲ. ಬಟ್ ಈಗ ನಾನು ಹೇಳಲಿಲ್ಲ ಅಂದರೆ ಇದು ನನಗೆ ನಾನು ಮಾಡ್ಕೊಳ್ಳುವಂತಹ ಅನ್ಯಾಯ. ಹೀಗಾಗಿ ನಾನು ಇವತ್ತು ಎಲ್ಲರ ಮುಂದೆ ಈ ವಿಚಾರವನ್ನು ಬಿಚ್ಚಿಡ್ತಾ ಇದ್ದೀನಿ ಅಂತ ತಿಳಿಸಿದ್ರು. ಮತ್ತು ನಾನೇ ನಿಜವಾದ ಸಂತ್ರಸ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಭಾರತಿ. ಈಗ ಕಾವ್ಯ ಗೌಡ ಅವರ ವರ್ಷನ್ನಲ್ಲಿ ಅವರೇ ನಿಜವಾದ ಸಂತ್ರಸ್ತೆ ಅಂತ ಹೇಳ್ತಿದ್ದಾರೆ. ಈ ಕಡೆಗೆ ಪ್ರೇಮ ಅವ್ರ ದೂರನ್ನ ಗಮನಿಸಿದಾಗ ಅವರು ನಿಜವಾದ ಸಂತ್ರಸ್ತೆ ಅಂತ ಹೇಳ್ತಿದ್ದಾರೆ. ಈ ವಾರ್ಗಿತ್ತಿಯರ ವಾರ್ನಲ್ಲಿ ನಿಜವಾದ ಸಂತ್ರಸ್ತರು ಯಾರು ಅಂತ, ಮನೆಯ ಪುರುಷರ? ನಿಜವಾಗ್ಲೂ ಅದು ಕಾನೂನು ಮೂಲಕ ಹೋರಾಟ ಮಾಡಿದ್ಮೇಲೆ ಗೊತ್ತಾಗೋದು. ಯಾಕಂದರೆ ಸದ್ಯಕ್ಕೀಗ ಕಾವ್ಯ ಅವರು ಕಾನೂನು ಮೂಲಕನೇ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಲೆವೆಲ್ಗೆ ಅವರು ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಯಾಕಂದರೆ ಅನೇಕ ವರ್ಷಗಳಿಂದ, ಅಂದರೆ ಕಾವ್ಯ ಮದುವೆಯಾಗಿ ಹೋದಾಗಿಂದನೂ, ಸೋಮಶೇಖರ್ ಅವ್ರನ್ನ ಮದುವೆ ಆದಾಗಿಂದನೂ ಜೊತೆಗೆ ಇದ್ವು. ಒಂದೇ ಮನೆಯಲ್ಲಿ ಇದ್ದಂತಹ ವಾರ್ಗಿತ್ತಿಯರು ಇವರು. ದೊಡ್ಡ ಕುಟುಂಬ, ದೊಡ್ಡ ಫ್ಯಾಮಿಲಿ, ಒಂದೇ ಮನೆಯಲ್ಲಿ ಇದ್ದಂತಹ ಕುಟುಂಬ ಈ ಏಕಾಏಕಿ ಬೀದಿಗೆ ಬಿದ್ದಿದೆ. ಅಂದರೆ ಇವರ ಅನೇಕ ವರ್ಷಗಳಿಂದ ನಡೀತಾ ಇತ್ತು ಗಲಾಟೆ, ವೈಮನಸ್ಸು ಇದ್ದೇ ಇತ್ತು ಅಂಥೇಳಿ. ಅತ್ತೆ ಮಾವ ಇಲ್ದಿದ್ದ ವೇಳೆ ಇಬ್ಬರ ಜಗಳ ಪೀಕ್ಗೆ ಹೋಗಿ, ಎರಡು ಕುಟುಂಬಗಳ ಜಗಳ ಪೀಕ್ಗೆ ಹೋಗಿ ಈಗ ಬೀದಿಗೆ ಬಿದ್ದಿರುವಂಥದ್ದು. ಹೌದು, ಮಗಳ ಮೇಲೂ ಹಲ್ಲೆ ಮಾಡಿದ್ದಾರೆ. ಮಗಳನ್ನ ನೋಡ್ಕೊಳ್ಳೋಕ್ಕೆ ಬಂದಿರೋ ಒಂದು ಕೆಲಸದಾಕೆ ಏನಿದ್ಲು ಅವಳ ಮೇಲೂ ಹಲ್ಲೆ ಮಾಡಿದ್ದಾರೆ, ತನ್ನ ಮೇಲೂ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಕಾವ್ಯ ಅವರು ಹೇಳ್ತಾರೆ. ಅನೇಕ ವರ್ಷಗಳಿಂದ ಗಲಾಟೆ ನಡೀತಾನೆ ಇತ್ತು, ಆದರೆ ಆಸ್ತಿ ವಿಚಾರಕ್ಕೆ ಅಲ್ಲ ಅಂತ ಹೇಳ್ತಾರೆ. ಆ ಕಡೆ ನೋಡಿದ್ರೆ ಅವ್ರ ವರ್ಷದ ಪ್ರಕಾರ ಆಸ್ತಿ ವಿಚಾರಕ್ಕೆ ಕಾವ್ಯ ಹಾಗೂ ಸೋಮಶೇಖರ್ ಗಲಾಟೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಸದ್ಯಕ್ಕಂತೂ ಈ ಎರಡು ಪ್ರತಿ ದೂರು ದಾಖಲಾಗಿದೆ. ಇಬ್ಬರೂ ಕೂಡ ಪರಸ್ಪರ ಹಲ್ಲೆ ಆಗಿದೆ ಅಂತ ಹೇಳಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೀಗಾಗಿ ಇಬ್ಬರು ಕೂಡ ಕಾನೂನು ಮೂಲಕ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅನೇಕ ವರ್ಷಗಳಿಂದ ನಡೀತಾ ಇತ್ತು ಅಂತ ಹೇಳ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಯಾವ ವಿಚಾರಕ್ಕೆ ಈ ಗಲಾಟೆ ಆಗಿರೋದು, ಹೌದು ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅನ್ನೋ ರೀತಿಯಲ್ಲಿ ಆಯ್ತಾ, ಅಥವಾ ಅಣ್ಣ ತಮ್ಮಂದಿರ ನಡುವೆ ಈ ವೈಮನಸ್ಸ, ಅಥವಾ ಯಾಕೆ ಈ ವಾರ್ಗಿತ್ತಿಯರು ಅಫ್ಕೋರ್ಸ್ ಸಿಸ್ಟರ್ಸ್ ಇಬ್ಬರು ಬಂದ ಮೇಲೆ ಈ ಗಲಾಟೆ ಶುರುವಾಯ್ತಾ, ಪರ್ಟಿಕ್ಯುಲರ್ ಆಗಿ ಯಾವ ವಿಚಾರಕ್ಕೆ, ಆಸ್ತಿ ಅಲ್ಲದೆ ಇದ್ದರೆ ಯಾವ ವಿಚಾರಕ್ಕೆ ಅಂತ ಹೇಳಿ ಪಾಯಿಂಟ್ ಮಾಡಬೇಕಲ್ಲ, ಅದನ್ನು ಯಾರೂ ಕೂಡ ಹೇಳ್ತಾ ಇಲ್ಲ. ಹೀಗಾಗಿ ಇಬ್ಬರು ಕೂಡ ಕಾನೂನು ಮೂಲಕವೇ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಮಮತಾ. ಓಕೆ.